ಒಂದು ಸಣ್ಣ ಹಳ್ಳಿಯಲ್ಲಿ ಮೀರಾ ಎಂಬ ಮುದ್ದಾದ ಹುಡುಗಿ ತನ್ನ ಅಜ್ಜಿ ಪಾರ್ವತಿ ಜೊತೆಗೆ ವಾಸಿಸುತ್ತಿದ್ದಳು. ಮೀರಾಳಿಗೆ ಅಜ್ಜಿ ಎಂದರೆ ಪ್ರಪಂಚವೇ. ಪ್ರತಿ ಬೆಳಿಗ್ಗೆ ಅಜ್ಜಿ ಅವಳನ್ನು ಎಬ್ಬಿಸಿ, ಎದ್ದು ಬಾ ನನ್ನ ಚಿನ್ನದ ಹಕ್ಕಿ ಎಂದು ಮೃದುವಾಗಿ ಕರೆಯುತ್ತಿದ್ದಳು. ಮೀರಾ ನಗುಮುಖದಿಂದ ಎದ್ದು ಅಜ್ಜಿಯನ್ನು ಅಪ್ಪಿಕೊಳ್ಳುತ್ತಿದ್ದಳು. ಶಾಲೆಯಲ್ಲಿ ಪರೀಕ್ಷೆ ನಡೆದಿತ್ತು. ಮೀರಾಳಿಗೆ ಓದಿದ್ದು ನೆನಪಿಗೆ ಬರಲಿಲ್ಲ. ಫಲಿತಾಂಶ ಬಂದಾಗ ಅವಳಿಗೆ ಕಡಿಮೆ ಅಂಕ. ಸ್ನೇಹಿತರು ಕೆಲವರು ನಕ್ಕರು. ಮೀರಾಳ ಹೃದಯ ತುಂಬ ನೋವಾಯಿತು. ಮನೆಗೆ ಬಂದು ಅವಳು ಮೌನವಾಗಿದ್ದಳು. ಅಜ್ಜಿ ಗಮನಿಸಿದಳು. ಏನಮ್ಮ, ಇಂದು ನನ್ನ ಹಕ್ಕಿ ಯಾಕೆ ಮೌನ ಎಂದು ಕೇಳಿದಳು. ಮೀರಾ ಕಣ್ಣೀರಿನಿಂದ, ನನಗೆ ಓದಲಾಗಲ್ಲ ಅಜ್ಜಿ, ನಾನು ಬುದ್ಧಿವಂತಳಲ್ಲ ಎಂದಳು. ಅಜ್ಜಿ ಮೀರಾಳನ್ನು ಮಡಿಲಲ್ಲಿ ಕೂಸಿಕೊಂಡು ಹೇಳಿದಳು, ಯಾರು ಹೇಳಿದ್ದು ನೀನು ಬುದ್ಧಿವಂತಳಲ್ಲ ಅಂತ? ಒಂದು ಬಾರಿ ಸೋತರೆ ಅಂದರೆ ನಾವೇ ಸೋತವರಾಗಲ್ಲ. ಅವಳು ಹೊರಗೆ ತೋಟಕ್ಕೆ ಕರೆದುಕೊಂಡು ಹೋದಳು. ಒಂದು ಸಣ್ಣ ಚಿಗುರು ತೋರಿಸಿ ಹೇಳಿದಳು, ಈ ಗಿಡ ನೋಡಿ, ಮಳೆ ಬಂದರೂ ಗಾಳಿ ಬೀಸಿದರೂ ಇದು ನಿಂತಿದೆ, ಏಕೆಂದರೆ ಇದಕ್ಕೆ ಬದುಕಬೇಕೆಂಬ ಆಸೆಯಿದೆ. ಮೀರಾ ಆ ಚಿಗುರನ್ನು ನೋಡುತ್ತಾ ಯೋಚಿಸಿತು. ಆ ರಾತ್ರಿ ಅಜ್ಜಿ ಒಂದು ಸಣ್ಣ ದೀಪ ಹಚ್ಚಿದಳು. ಮೀರಾ, ಈ ದೀಪ ಏಕೆ ಹೊಳೆಯುತ್ತಿದೆ ಗೊತ್ತಾ? ಎಣ್ಣೆ ಇದೆ ಅಜ್ಜಿ, ಮೀರಾ ಉತ್ತರಿಸಿತು. ಹೌದು, ನಮ್ಮ ಜೀವನದಲ್ಲಿನ ಎಣ್ಣೆ ಎಂದರೆ ಶ್ರಮ ಮತ್ತು ನಂಬಿಕೆ. ಅವು ಇದ್ದರೆ ನಾವು ಯಾವಾಗಲೂ ಹೊಳೆಯಬಹುದು. ಮೀರಾಳ ಮನಸ್ಸಿನಲ್ಲಿ ಹೊಸ ಬೆಳಕು ಹೊತ್ತಿಕೊಂಡಿತು. ಆ ದಿನದಿಂದ ಮೀರಾ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಲು ಶುರು ಮಾಡಿದಳು. ಅರ್ಥವಾಗದಿದ್ದರೆ ಅಜ್ಜಿ ಸರಳವಾಗಿ ಹೇಳಿಕೊಡುತ್ತಿದ್ದಳು. ಅರ್ಥವಾಗದಿದ್ದರೆ ಮತ್ತೆ ಕೇಳು, ಲಜ್ಜೆ ಬೇಡ ಎಂದು ಪ್ರೋತ್ಸಾಹಿಸುತ್ತಿದ್ದಳು. ಮೀರಾ ನಿಧಾನವಾಗಿ ಆತ್ಮವಿಶ್ವಾಸ ಪಡೆದುಕೊಂಡಳು. ಮತ್ತೊಂದು ಪರೀಕ್ಷೆ ಬಂದಿತು. ಈ ಬಾರಿ ಮೀರಾಳಿಗೆ ಉತ್ತಮ ಅಂಕ ಬಂದಿತು. ಅವಳು ಓಡುತ್ತಾ ಮನೆಗೆ ಬಂದು, ಅಜ್ಜಿ, ನಾನು ಮಾಡಿದೆ ಎಂದು ಸಂತೋಷದಿಂದ ಅಪ್ಪಿಕೊಂಡಳು. ಅಜ್ಜಿ ಕಣ್ಣೀರು ತೊಳೆದು, ನನ್ನ ಹಕ್ಕಿ ಹಾರಲು ಶುರು ಮಾಡಿದೆ ಎಂದಳು. ನಮ್ಮನ್ನು ನಂಬುವ ಒಬ್ಬ ವ್ಯಕ್ತಿಯಿದ್ದರೆ ನಾವು ಏನನ್ನಾದರೂ ಸಾಧಿಸಬಹುದು. ಅಜ್ಜಿ ಪ್ರೀತಿ ಎಂದರೆ ಎಂದಿಗೂ ಆರದ ದೀಪ.